ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿಮಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸಾ? ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಮಾವ? ಅಂಥದ್ದೇನು ಮಾಡಿದೆ ನಾನು? ನಿನಗೆ ಗೊತ್ತಿಲ್ಲದೆ ತುಂಬಾ ಮಾಡಿದೀಯ ಮಗಳೇ. ನೋಡು, ನೀನು ಅದಕ್ಕೆಲ್ಲ ನೆಪ ಮಾತ್ರ ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ. ಮೂಲ ಕಾರಣ ನೀನೇ ಅನ್ನೋದು ನನ್ನ ಭಾವನೆ. ನೀನು ನಮ್ಮ ಜೀವನದಲ್ಲಿ ಬರದೇ ಹೋಗಿದ್ದಿದ್ರೆ ನನ್ನ ಮಗಳಿಗೆ ಅಂಥ ಒಳ್ಳೆ ಗಂಡ ಸಿಗ್ತಾ ಇರಲಿಲ್ಲ, ನಮಗೆ ಅಂಥ ಒಳ್ಳೆ ಅಳಿಯ ಸಿಗ್ತಾ ಇರಲಿಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಹೌದು ಪುಟ್ಟ, ಈ ಎಲ್ಲ ಖುಷಿಗೆ ನೀನೇ ಮೂಲ ಕಾರಣ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ಫ್ಯಾಕ್ಟು ನೀನು ನಮ್ಮ ಲೈಫಲ್ಲಿ ಡಬಲ್ ಧಮಾಕ ಇದ್ದಾಗೆ. ಕರೆಕ್ಟ್, ಅದೇ ಕರೆಕ್ಟ್ ವರ್ಡ್. ಡಬಲ್ ಧಮಾಕನ? ಹ್ಞೂ ಕಣೋ. ಈಗ ನೋಡು, ಅವಳು ನಮ್ಮ ಮನೆಗೆ ಒಳ್ಳೆ ಸೊಸೆ ಆಗಿರೋದಲ್ದೆ ನಮಗೊಂದು ಒಳ್ಳೆ ಅಳಿಯನ್ನು ಕೊಟ್ಟಿದ್ದಾಳಲ್ವಾ? ಮತ್ತೆ ಅದು ಡಬಲ್ ಧಮಾಕ ಆದಂಗಲ್ವಾ? ಏನ್ರಿ, ಕರೆಕ್ಟಾ? ಕರೆಕ್ಟಾಗಿ ಹೇಳಿದೆ ಮಂದಾಕಿನಿ. ನಮ್ಮ ಸೊಸೆನ ಹೊಗಳೋದಕ್ಕೆ ಇದಕ್ಕಿಂತ ಒಳ್ಳೆ ಪದ ಸಿಗೋದಿಲ್ಲ ನೋಡು. ತಬ್ಬಿಕೋ ನನ್ನನೆ ನನ್ನದೇ ಗೂಡಲಿ, ಗುಬ್ಬಿಯ ಹಾಗೆ ನಾ ಇರುವೆನು ನಿನ್ನಲಿ. ಬಿಗ್ ಬ್ರೋ, ಅದಕ್ಕೆ ಐಸ್ ಕ್ರೀಮ್ ಫಾರ್ ಯು ಬೋತ್. ಥ್ಯಾಂಕ್ ಯು. ನೀವ್ ಹೇಳಿದ್ರಾ? ಮತ್ತೆ ಹೆಂಗ್ ಗೊತ್ತಾಯ್ತು? ನನ್ನ ಮಗ ಆನಂದ ಹೇಳಿರ್ಬೇಕು. ಓ, ಆನಂದ್ ಅವ್ರಿಗೆ ಹೇಳ್ಬಿಟ್ರಾ? ಸರಿ ಹೋಯ್ತು. ಆಕ್ಚುಲಿ ಆನಂದ್ ಬ್ರೋ ಇದನ್ನ ಕೆಲ್ಸದವ್ರ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ನೀವಿಬ್ರು ನನ್ನ ಸ್ಯಾಡಿಸ್ಟ್ ಅನ್ಕೊಂಡ್ರು ಪರವಾಗಿಲ್ಲ. ನೀವಿಬ್ರು ರೊಮ್ಯಾನ್ಸ್ನ ಹಾಳು ಮಾಡಿ ಮಜಾ ತಗೊಳ್ಳೋಣ ಅಂತ ನಾನೇ ತಗೊಂಡ್ಬಿಟ್ಟೆ. ಅದಕ್ಕೆ ಬಿಗ್ರು, ನನ್ನಿಂದ ನಿಮ್ಮ ರೊಮ್ಯಾನ್ಸ್ಗೆ ಏನಾದರೂ ಡಿಸ್ಟರ್ಬ್ ಆಯ್ತಾ? ನಿಮ್ಮಿಬ್ರು ರೊಮ್ಯಾನ್ಸ್ನ ಒಂದು ಮೊಮೆಂಟಿಗೆ ಬ್ರೇಕ್ ಮಾಡೋದ್ರಲ್ಲಿ ತುಂಬಾನೇ ಮಜಾ ಬರ್ತಾ ಇದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ಬರ್ತಾ ಏನೇನೋ ಮಾತಾಡ್ತಿದ್ದೀರಾ ನೀವು. ಅದಕ್ಕೆ ಯು ಡೋಂಟ್ ವರಿ, ನನಗೆಲ್ಲ ಅರ್ಥ ಆಗುತ್ತೆ. ಇಟ್ಸ್ ಓಕೆ. ನೋ ಮೋರ್ ಡಿಸ್ಟರ್ಬೆನ್ಸ್. ಓಕೆ, ಯು ಬೋತ್ ಕ್ಯಾರಿ ಆನ್. ಓಕೆ, ಐಸ್ ಕ್ರೀಮ್ ಬೇಗ ತಿನ್ಬಿಡಿ, ಮೆಲ್ಟ್ ಆಗಿಬಿಡುತ್ತೆ. ಬಾಯ್ ಬಿಗ್ ಬ್ರೋ. ಗುಡ್ ನೈಟ್. ಅದಕ್ಕೆ ಗುಡ್ ನೈಟ್. ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿರುತ್ತೆ, ಅದನ್ನೇ ತಗೋತೀನಿ. ಸಾರಿ, ತಗೊಳ್ಳಿ. ಇಲ್ಲ ಸಾರಿ, ನೀವು ತಗೊಳ್ಳಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಹಾಯ್ ಸರ್. ನಮಸ್ತೆ ಸರ್. ಏನೇ ಭೂಮಿ ಇದು? ನಿನಗೆ ಗೊತ್ತಿಲ್ದೇನೆ ಐಸ್ ಕ್ರೀಮ್ ಥರ ಕರ್ಗೋಗ್ತಿದ್ಯಾ? ಏನಾಗಿದೆ ನಿನಗೆ? ಯಾಕೆ ಇಷ್ಟು ಚಿತ್ರವಾಗಿ ಆಡ್ತಿದ್ಯಾ? ಸಿಗ್ತೀನಿ ಅಂತ ಹೇಳಿದ್ರಿ, ಸಿಗ್ಲೇ ಇಲ್ಲ. ಸಾರಿ ಸರ್, ನಾಳೆ ಸಿಗೋಣ. ಎಷ್ಟೊತ್ತಿಗೆ ಎಲ್ಲಿ ಅಂತ ಒಂದು ಮೆಸೇಜ್ ಹಾಕ್ಬಿಡಿ ಸರ್. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಭೂಮಿಕಾ, ಅದು ನಾಳೆ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಹೊರಗ? ಎಲ್ಗೆ? ಸರ್ಪ್ರೈಸ್. ಸರ್ಪ್ರೈಸಾ? ಗೌತಮ್ ಅವರು ಸರ್ಪ್ರೈಸ್ ಎಲ್ಲ ಕೊಡ್ತಾರಾ? ಭೂಮಿಕಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ನೀವು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಸರ್ಪ್ರೈಸಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಅದೇ ದೊಡ್ಡ ಸರ್ಪ್ರೈಸು. ನೀವು ಕೊಡೋ ಸರ್ಪ್ರೈಸ್ ಏನಾಗಿರ್ಬೋದು, ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ.
ಎಲ್ಲಿ ಹೋಗ್ತಿದ್ದೀವಿ ನಾಳೆ? ಏನು ಪ್ಲ್ಯಾನು? ಸರ್ಪ್ರೈಸ್ ಅಂತ ಹೇಳಿದ್ಮೇಲೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳ್ತಾ ಇದ್ದೀರಲ್ಲ, ಮತ್ತೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳಿ? ನೀವು ಟೀಚರ್ ಆದರೂ ಒಂದೊಂದ್ಸತಿ LKG ಸ್ಟೂಡೆಂಟ್ ಥರ ಆಡ್ತೀರಾ. ನಾಳೆ ತನಕ ನಿಮ್ಮ ಕ್ಯೂರಿಯಾಸಿಟಿನ ಹಾಗೇ ಇಟ್ಕೊಳ್ಳಿ, ಎಲ್ಲದಕ್ಕೂ ಉತ್ತರ ಸಿಕ್ಕುತ್ತೆ. ಓಕೆ, ಎಂಜಾಯ್ ದ ಐಸ್ ಕ್ರೀಮ್. ನಿಮಗೆ ಬೇಡ. ಯಾವ ಸೀರೆ ಹಾಕೊಳ್ಳಿ? ಅವ್ರು ಯಾವ ಥರದ್ದು ಹಾಕ್ಕೊಂಡಿದ್ದಾರೆ ನೋಡ್ತೀನಿ. ನನ್ನ ಹತ್ರ ಮ್ಯಾಚ್ ಆಗೋ ಕಲರೇ ಇಲ್ಲ. ಸರಿ, ಓ ವಾವ್, ನೀವು ನನ್ನ ಡ್ರೆಸ್ಸಿಗೆ ಕಾಂಪ್ಲಿಮೆಂಟ್ ಆಗೋ ಥರ ಡ್ರೆಸ್ ಮಾಡ್ಕೊಂಡಿದ್ದೀರಾ. ವೆರಿ ನೈಸ್. ಕಾಂಪ್ಲಿಮೆಂಟಾ? ಏನು ಹೇಳ್ತಾ ಇದ್ದೀರಿ? ಇದು ಕಂಪ್ಲೀಟ್ ಕಾಂಟ್ರಾಸ್ಟ್, ಡೆಡ್ಲಿ ಆಪೋಸಿಟ್. ನಾನು ಯಾವಾಗ ಹೇಳಿದೆ ಮ್ಯಾಚಿಂಗ್ ಇದೆ ಅಂತ? ಕಾಂಟ್ರಾಸ್ಟ್ ಆಗಿದ್ರು ಕಾಂಪ್ಲಿಮೆಂಟಿವ್ ಆಗಿದೆ ಅಂತ ಹೇಳ್ತಿದ್ದೀನಿ. ಓ ಓಕೆ. ಈ ಡ್ರೆಸ್ಸಲ್ಲಿ ನೀವು ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಕೊಡೋಣ. ಒಂದು ನಿಮಿಷ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ಚೆನ್ನಾಗಿ ಕಾಣ್ತಿದ್ದೀನ. ಇನ್ನೇನು ಹೇಳಬೇಕಾಗಿತ್ತು? ಏನಿಲ್ಲ, ಬನ್ನಿ. I'm so sorry. I'm really very sorry. It's okay. It's okay. ಬನ್ನಿ. ಹೌದು, ಯೂಶಲಿ ನೀವು ಭಾಳ ಬೇಗ ರೆಡಿ ಆಗ್ತೀರಾ. ಇವತ್ತು ಯಾಕೆ ಅಷ್ಟೊಂದು ಟೈಮ್ ತೊಗೊಂಡ್ರಲ್ಲ? ಸಾರಿ, ಲೇಟ್ ಆಗೋಯ್ತು. ಸರಿ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.